ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇದು ಲಾಸ್ಟ್ ವ್ಲಾಗ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ರಿ ಈ ವ್ಲಾಗ್ನ ಬೇಗ ಹಾಕಿ ಅಂತ. ಸ್ವಲ್ಪ ನಿಧಾನ ಆಯಿತು. ಇನ್ನು ನಾನೇನು ಲಾಸ್ಟ್ ವ್ಲಾಗ್ದು ಡೆಕೋರೇಷನ್ ವ್ಲಾಗ್ ಹಾಕಿದ್ದೆ, ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ರಿ. ಜೊತೆಗೆ ಕಮೆಂಟ್ ಕೂಡ ಮಾಡಿದ್ರಿ ತುಂಬ ಚೆನ್ನಾಗಿ ಬಂದಿದೆ ಡೆಕೋರೇಷನ್ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಾನಂತೂ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ, ಒಂದು 5 ನಿಮಿಷನೂ ಕೂಡ ನಿದ್ದೆನೇ ಮಾಡಿಲ್ಲ ಅಂತಲೇ ಹೇಳ್ಬೋದು. ಸರಿ ಎಲ್ಲನೂ ರೆಡಿ ಮಾಡಿದ್ದಾದಮೇಲೆ ದೀಪ ಹಚ್ಚಬೇಕಾಗಿತ್ತು. ಅಷ್ಟರಲ್ಲಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಒಬ್ಬಟ್ಟು ಹೂರ್ಣನ ರೆಡಿ ಮಾಡಿದೆ. ಅಷ್ಟರಲ್ಲಿ ಆನಂದ್ಗೂ ಕೂಡ ಸ್ನಾನ ಮಾಡ್ಕೊಂಡು ಬರೋದಕ್ಕೆ ಹೇಳಿದೆ. ಅವರು ಕೂಡ ಸ್ನಾನ ಮಾಡ್ಕೊಂಡು ಬಂದು ನಾವು ಬ್ಯಾಕ್ ಡ್ರಾಪ್ ಹಾಕಿದ್ವಲ್ಲ, ಅದು ಯಾಕೋ ಗೊತ್ತಿಲ್ಲ ಸ್ವಲ್ಪ ಬಂದುಬಿಟ್ಟಿತ್ತು, ನೀಟಾಗಿ ಪ್ರಾಪರಾಗಿ ಅಂಟ್ಕೊಂಡಿರಲಿಲ್ಲ. ಹಂಗಾಗಿ ಆನಂದ್ ಇನ್ನೊಂದ್ಸರಿ ನೀಟಾಗಿ ಗಮ್ ಟೇಪಲ್ಲಿ ಹಾಕಿ ಅಂಟಿಸ್ತಾ ಇದ್ದಾರೆ. ಅಷ್ಟರಲ್ಲಿ ನಾನು ಬೇರೆ ಬೇರೆ ಏನೇನೋ ರೆಡಿ ಮಾಡ್ಕೋಬೇಕು ಪೂಜೆಗೆ, ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಆನಂದ್ ಇಬ್ಬರನ್ನೇ ಸ್ನಾನ ಮಾಡಿಕೊಂಡು ಬೆಳಗ್ಗೆ ಪೂಜೆಗೆ ರೆಡಿಯಾಗಿದ್ದಿದ್ದು. ಯಕ್ಷಿತ್ನು ಕೂಡ ನಾನೇನು ಎಬ್ಸಿ ರೆಡಿ ಮಾಡೋಕ್ಕೆ ಹೋಗಿರಲಿಲ್ಲ, ಬಿಕಾಸ್ ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅಲ್ವಾ. ಹಾಗಾಗಿ ಮಲಗಿರಲಿ, ಸಂಜೆ ಟೈಮ್ ಪೂಜೆ ಮಾಡ್ತೀವಲ್ಲ ಆ ಟೈಮಲ್ಲಿ ಮಾಡಿಸಿದ್ರೆ ಆಯಿತು ಅಂತ ಹೇಳಿ ನಾನು ಎಬ್ಸೋದಕ್ಕೆ ಹೋಗಲಿಲ್ಲ. ಹಾಗೆ ಅವ್ವನು ಮತ್ತು ಅತ್ತೆನೂ ಅಷ್ಟೇ ರಾತ್ರಿ ಲೇಟಾಗಿ ಮಲಗಿದ್ರಲ್ವ, ಹಂಗಾಗಿ ಅವರೂ ಕೂಡ ಎಬ್ಸೋಕ್ಕೆ ಹೋಗಲಿಲ್ಲ. ಅಷ್ಟೊತ್ತಿಗೆ ಏನು ಮಾಡೋದು ಅಂತ ಹೇಳಿ ನಾನಿಲ್ಲಿ ಫಸ್ಟ್ ಟೈಮ್ ಹಬ್ಬ ಮಾಡ್ತಿರೋದ್ರಿಂದ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡಬೇಕು ಅನ್ನೋದು ನನ್ನ ಒಂದು ಆಸೆ ಇತ್ತು. ಆ ಟೈಮಲ್ಲಿ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಆ ಟೈಮಲ್ಲೇ ಪೂಜೆ ಮಾಡಬೇಕು ಅಂತ ಹೇಳಿ ರಾತ್ರಿ ಎಲ್ಲ ನಿದ್ದೆ ಮಾಡ್ದೇನೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಈ ಒಂದು ಹಾರನ ನಾನು ರಾತ್ರಿ ನಾನೇ ರೆಡಿ ಮಾಡಿರೋ ಅಂಥದ್ದು, ಊರಿಂದ ಸಾಮಂತಿಗೆ ಹೂ ತೊಗೊಂಡು ಬಂದಿದ್ರಲ್ಲ ಅದರಲ್ಲೇ ನಾನು ಹಾರನ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅಂತ ನಾನೇನು ಸಪ್ರೇಟ್ ಹಾರ ಏನೋ ತರಿಸಿರಲಿಲ್ಲ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಹಾರ ಅಂತಂದರೆ, ಗುಚ್ಚಿಗೆ ನೀಟಾಗಿ ಪೋಣಿಸಿದ್ದೆ ನಾನು ದಾರದಲ್ಲಿ, ಸೂಜಿ ದಾರದಲ್ಲಿ. ಹಾಗಾಗಿ ಚೆನ್ನಾಗಿ ಬಂದಿತ್ತು. ಅದೊಂದೇ ಹಾರ ಸಾಕು ಅಂತ ಹೇಳಿ ಮತ್ತೆ ನಾನು ಯಾವುದೇ ಬೇರೆ ರೀತಿ ಆದಂಥ ಯಾವುದೇ ಹೂನ ಹಾಕೋದಕ್ಕೆ ಹೋಗಲಿಲ್ಲ. ನೀಟಾಗಿ ಕಾಣಿಸ್ತಾ ಇತ್ತು ಅದೊಂದೇ. ಎಲ್ಲರೂ ಕೂಡ ಹೇಳ್ತಾಯಿದ್ರು, ನಾವು ಮನೆಗೆ ಬಂದವ್ರು ಎಲ್ಲರೂ ಕೂಡ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ಯಾ ಶ್ರುತಿ, ಚೆನ್ನಾಗಿ ಕೂರಿಸಿದ್ಯಾ ಅಂತ ಹೇಳಿ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗಂತೂ. ಹಾಗೆ ನಾನು ಹಿಂದಿನ ದಿನದ್ದು ತಿಂಡಿ ಪ್ರಿಪ್ರೇಷನ್ದು ವ್ಲಾಗ್ ಎಲ್ಲ ಹಾಕಿದಾಗ ವ್ಯೂವರ್ಸ್ ಕೆಲವರೆಲ್ಲ ನನಗೆ ಕಮೆಂಟ್ ಮಾಡಿ ಹೇಳಿದ್ರಿ, ಅಕ್ಕ ತಿಂಡಿ ಏನೂ ಮಾಡದೇ ಇದ್ರೂ ಆಗ್ತಾಯಿತ್ತು, ಹಾಗೇ ಪೂಜೆ ಮಾಡ್ಬೋದಿತ್ತು ಅಂತ ಹೇಳಿ. ನನಗೆ ಏನಪ್ಪ ಅಂತ ಹೇಳಿದರೆ ಫಸ್ಟ್ ಟೈಮ್ ಮಾಡ್ತಿರೋದಲ್ವ, ಹಾಗಾಗಿ ನೀಟಾಗಿ ಚೆನ್ನಾಗಿ ಮಾಡಬೇಕು ಎಲ್ಲನೂ ರೆಡಿ ಮಾಡಿಕೊಂಡು ಅನ್ನೋ ಆಸೆ ಇತ್ತು. ಈವನ್ ತಿಂಡಿ ಮಾಡಿದ್ರೂ ಅಷ್ಟೇ ನಮ್ಮ ಅತ್ತೆ ಆಗಿ ನಮ್ಮ ಅವ್ವ ಆಗಲಿ ಎಲ್ಲ ಬಂದಿದ್ರಲ್ಲ ಅವರಿಗೂ ಕೂಡ ಕೊಟ್ಟು ಕಳ್ಸೋದಕ್ಕಾಗುತ್ತೆ. ಜೊತೆಗೆ ಪೂಜೆ ಮಾಡ್ತೀನಲ್ಲ ದೇವ್ರಿಗೆ ಇಡೋದಕ್ಕೂ ನೈವೇದ್ಯಕ್ಕೆಲ್ಲ ಆಗುತ್ತೆ ಅಂತ ಹೇಳಿ ನಾನು ತಿಂಡಿನ ಎಲ್ಲ ರೆಡಿ ಮಾಡಿದ್ದು. ಇನ್ನು ಬಾಳೆಕಂಬನೂ ಅಷ್ಟೇ ಸ್ವಲ್ಪ ಅದು ಕಿತ್ತೋಗಿತ್ತು, ಅದನ್ನು ಕೂಡ ಹಾಕಿದ್ದಾರೆ. ನಾನು ಬಾಳೆಕಂಬ ಚುಚ್ಚ ತಂದಿದ್ನಲ್ಲ ಅದನ್ನು ಹಾಕಿರಲೇ ಇಲ್ಲ. ಈ ಆನಂದ್ ಮಾಮೂಲಿ ಸ್ಟ್ಯಾಂಡ್ ಬರುತ್ತಲ್ಲ ಅದಕ್ಕೇ ಫಿಕ್ಸ್ ಮಾಡಿದರು, ಅದೊಂದು ಸ್ವಲ್ಪ ಬಿಚ್ಕೊಬಿಟ್ಟಿತ್ತು. ಇವಾಗ ಮೇಲ್ಗಡೆ ಎಲ್ಲ ರೆಡಿ ಮಾಡಿಬಿಟ್ಟು ಇವಾಗ ಬಾಳೆಕಂಬನ ನೀಟಾಗಿ ಕಟ್ತಾ ಇದ್ದಾರೆ. ಅವರು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ರೆ ನಾನಿಲ್ಲಿ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಇನ್ನೇನಾದ್ರೂ ರೆಡಿ ಮಾಡ್ಕೊಳ್ಳೋದಿದೆಯಾ ನೋಡ್ಕೊತಾ ಇದ್ದೆ ಎಲ್ಲನೂ ನೀಟಾಗಿ. ಹಾಗೆ ಆನಂದ್ ಕೂಡ ಅಷ್ಟೇ ಒಂದು 2 hours ಮಲಗಿದ್ರೇನೋ ಅನಿಸುತ್ತೆ. ಅದಾಗಿದ್ಮೇಲೆ ಪೂಜೆ ಮಾಡಬೇಕಾಗಿತ್ತಲ್ಲ, ಸ್ನಾನ ಮಾಡಲಿ ಅಂತ ಅವರೂ ಕೂಡ ಬೇಗನೆ ಎಬ್ಸಿದ್ದೆ. ಅವರಿಗೂ ಕೂಡ ಕರೆಕ್ಟಾಗಿ ನಿದ್ದೆ ಆಗಿರಲಿಲ್ಲ. ಹಂಗಂತೂ ನಿದ್ದೆ ಅಂತೂ ಬರ್ತಾ ಇರಲಿಲ್ಲ, ಸ್ವಲ್ಪ ಕಾಲು ನೋವು ಬರ್ತಾಯಿತ್ತು ಅಷ್ಟೇ. ನಿಂತು ಕಾಲು ನೋವು ಬರ್ತಿದ್ದೆ ಅಷ್ಟೇ, ನಿದ್ದೆ ಏನು ಬರ್ತಾ ಇರಲಿಲ್ಲ. ಇನ್ನು ಎಲ್ಲನೂ ರೆಡಿ ಮಾಡ್ಕೊಂಡು ಇದಾಗಿದ್ಮೇಲೆ ನಾನು ಚಿಕ್ಕಪೇಟೆಯಿಂದ ನನಗೆ ಮಾಮೂಲಿ ಡೆಕೋರೇಷನ್ಗೆ ಏನೇನು ಐಟಮ್ ಬೇಕೋ ಅದನ್ನೆಲ್ಲನೂ ತೊಗೊಂಡಾಗ ಮಾಮೂಲಿ ಈ ಹಸ್ತ ಮತ್ತು ಪಾದಗಳನ್ನೆಲ್ಲ ಇದು ಕೊಟ್ಟಿದ್ದರು, ಕೈಗೆ ಮತ್ತು ಕಾಲಿಗೆ ಹಾಕೋದಕ್ಕೆ ಅಂತ ಹೇಳಿ ಅದನ್ನು ಫ್ರೀಯಾಗಿ ಕೊಟ್ಟಿದ್ದರು. ಅದೇನು ಅಷ್ಟು ಚೆನ್ನಾಗಿರಲಿಲ್ಲ. ಆಮೇಲೆ ಬೇಡ ಅಂತ ಹೇಳಿಬಿಟ್ಟು ನಾನೇ ತೆಗೆಸ್ಬಿಟ್ಟೆ. ಆನಂದ ಆಗ್ತಾಯಿದ್ರು, ಅದು ನೀಟಾಗಿ ಸ್ಟಿಕ್ ಆಗ್ತಾ ಇರಲಿಲ್ಲ. ಹಂಗಾಗಿ ಬೇಡ ಅಂತ ಹೇಳಿಬಿಟ್ಟು ತೆಗೆಸ್ಬಿಟ್ಟೆ. ನಾನು ಈ ಎಲ್ಲ ಗಡಿಬಿಡಿನಲ್ಲಿ ಮೇಯ್ನಾಗಿ ಬೇಕಾಗಿರೋ ಅಂಥ ಹಣ್ಣುಗಳನ್ನೇ ಮರೆತುಬಿಟ್ಟಿದ್ದೆ.
ನಿಜವಾಗ್ಲೂ ನಂಗೆ ಹಿಂದಿನ ದಿನ ನೆನಪೇ ಆಗಲಿಲ್ಲ. ಹಿಂದಿನ ದಿನ ಬಂದು ತಿಂಡಿ ಮಾಡೋದು ಹಾಗೆ ಎಲ್ಲನೂ ರೆಡಿ ಮಾಡ್ಕೊಳ್ಳೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಹಣ್ಣು ತರೋದನ್ನೇ ಮರೆತುಬಿಟ್ಟಿದ್ದೆ. ಸರಿ ಆಮೇಲೆ ಸಂಜೆಗೆ ಪೂಜೆ ಮಾಡ್ತೀವಲ್ವ, ಆ ಟೈಮಲ್ಲಿ ತಂದರೆ ಆಯಿತು ಅಂತ ಹೇಳಿ ಬಾಳೆಹಣ್ಣಿತ್ತು, ಊರಿಂದನೇ ತೊಗೊಂಡು ಬಂದಿದ್ರಲ್ಲ ಅದೇನೇ ಇಟ್ಟಿದ್ದೆ ನಾನು. ನಾವು ಎಷ್ಟೇ ಎಚ್ಚರಿಕೆಯಿಂದ ಎಲ್ಲನೂ ಕರೆಕ್ಟಾಗಿ ಮಾಡಬೇಕು ಅಂತ ಮಾಡಿದ್ರೂ ಕೂಡ ಏನಾದರೂ ಒಂದು ಮಿಸ್ ಆಗೇ ಆಗುತ್ತೆ. ಅದು ಎಲ್ಲ ಹಬ್ಬದಲ್ಲೂ ಕಾಮನ್ ಅಂತಲೇ ಹೇಳ್ಬೋದು. ನನಗೂ ಕೂಡ ಅದೇ ರೀತಿ ಆಯಿತು. ಏನೂ ಮಾಡೋದಕ್ಕಾಗಲ್ಲ, ಎಲ್ಲನೂ ಪ್ರಾಪರಾಗಿ ಮಾಡಬೇಕು ಅಂತ ಅಂದ್ಕೊಂಡಾಗ ಏನಾದರೂ ಒಂದು ಮಿಸ್ಟೇಕ್ ಆಗೇ ಆಗುತ್ತೆ. ಸರಿ ಇವಾಗ ಫೈನಲಾಗಿ ಮಾಮೂಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋಣ ಅಂತ ಹೇಳಿ ಮೊದಲಿಗೆ ನಾನಿಲ್ಲಿ ದೀಪನ ಹಚ್ತಾ ಇದ್ದೀನಿ. ನನಗಂತೂ ಎಷ್ಟು ಖುಷಿ ಆಗ್ತಾಯಿತ್ತು ಅಂತಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಹಬ್ಬ ಆಗುತ್ತೆ ಅಂತ ಹೇಳಿ. ಜೊತೆಗೆ ಇದು ನಮ್ಮ ಮದುವೆ ಆದಮೇಲೆ 5ನೇ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಈ ಒಂದು ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತಾಯಿದ್ದೀನಿ. ಇದಂತೂ ನನಗೆ ಇನ್ನೂ ಖುಷಿ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಖುಷಿ ಆಗ್ತಾಯಿತ್ತು. ಲಕ್ಷ್ಮಿನ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅಂತ ಅನಿಸೋದು, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನಿಲ್ಲಿ 2 ಜೊತೆ ದೀಪನ ಇಟ್ಟಿದ್ದೀನಿ. ಮೇಲ್ಗಡೆ ಒಂದು ಜೊತೆ ಚಿಕ್ಕದು ಮತ್ತು ಕೆಳಗಡೆ ದೊಡ್ಡದು ಒಂದು ಜೊತೆ ದೀಪನ ಇಟ್ಟಿದ್ದೀನಿ. ಸರಿ ಅಂತ ಹೇಳಿ ಇವಾಗ ಪೂಜೆ ಮಾಡೋದಕ್ಕೆ ಅಂತ ದೀಪನ ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ದೀಪ ಎಲ್ಲ ಹಚ್ಚಿದಾದ್ಮೇಲೆ ಹಾಗೆ ಅರಿಶಿನ ಕುಂಕುಮ ಏನೂ ಇಟ್ಕೊಂಡಿರಲಿಲ್ಲ ನಾನು. ಹಾಗೆ ಸ್ನಾನ ಮಾಡ್ಕೊಂಡು ಬಂದಿದ್ನಲ್ಲ, ಸರಿ ಅಂತ ಹೇಳಿ ಆನಂದ್ ಕೈಯಲ್ಲೇ ಇಟ್ಟಿಸ್ಕೊಳ್ಳೋಣ ಅಂತ ಹೇಳಿ ನಾನು ಅವರಿಗಿಟ್ಟೆ, ಅವರು ನನಗೆ ಇಟ್ಟರು. ಸರಿ ಇಟ್ಕೊಂಡಿದ್ದಾದಮೇಲೆ ಪೂಜೆ ಮಾಡೋಣ ಅಂತ ಹೇಳಿ ಇವಾಗ ಪೂಜೆನ ಮಾಡ್ತಾಯಿದ್ದೀನಿ. ನಾನು ನನಗೆ ತಿಳಿದಿರೋ ಹಾಗೆ ಪೂಜೆನ ಮಾಡ್ತಾಯಿದ್ದೀನಿ. ಕೆಲವೊಬ್ಬರು ಕೆಲವೊಂದು ರೀತಿಯಲ್ಲಿ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನನಗೆ ಹೇಗೆ ಅನಿಸುತ್ತೋ ಅದೇ ರೀತಿ ಪೂಜೆನ ಮಾಡಿದೆ. ಕೆಲವೊಬ್ಬರೆಲ್ಲ ಮಂತ್ರಗಳೆಲ್ಲ ಹೇಳಿ ವರಮಹಾಲಕ್ಷ್ಮಿ ವ್ರತ ಎಲ್ಲ ಹೇಳಿ ಮಾಡ್ತಾರೆ. ಬಟ್ ನನಗೆ ಅಷ್ಟಾಗಿ ಅದೆಲ್ಲ ಬರೋದಿಲ್ಲ. ಸೊ ಹಾಗಾಗಿ ನಾರ್ಮಲಾಗಿ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಸರಿ ನೆಕ್ಸ್ಟ್ ಮುಂದಿನ ವರ್ಷ ಬೇಕು ಆದರೆ ಅದೇ ರೀತಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾದಮೇಲೆ ಜೊತೆಗೆ ದೀಪ ಎಲ್ಲನೂ ಹಚ್ಚಿದ್ದಾದಮೇಲೆ ಆನಂದ್ಗೆ ಹೇಳಿದೆ ತೆಂಗಿನಕಾಯಿ ಹೊಡ್ಕೊಂಡು ಬನ್ನಿ ಅಂತ ಹೇಳಿ. ಹಾಗೆ ನಾನು ಲಾಸ್ಟು ಸಾಂಬ್ರಾಣಿದು ಬಟ್ಲು ತೊಗೊಂಡು ಬಂದಿದ್ನಲ್ಲ, ಅದಕ್ಕೆ ಅಂತ ಹೇಳಿ ಊರಿಂದ ಇಜಲನ್ನ ತರಿಸಿದೆ. ಜೊತೆಗೆ ಊರಲ್ಲಿ ಚೆನ್ನಾಗಿ ಸಾಂಬ್ರಾಣಿ ಸಿಗುತ್ತೆ ಅಂತ ಹೇಳಿ ಊರಿಂದನೇ ಸಾಂಬ್ರಾಣಿನೂ ಕೂಡ ತರಿಸಿದ್ದೆ. ಅದರದ್ದು ಧೂಪ ಹಾಕಬೇಕು ಅಂತ ಹೇಳಿ. ಇನ್ನು ಈ ಕಡೆ ಬಾಳೆಕಂಬ ಒಂದು ಕರೆಕ್ಟಾಗಿ ಲಕ್ಷ್ಮಿಗೆ ಮರೆ ಆಗಿಬಿಡ್ತಾ ಇತ್ತು. ಹಂಗಾಗಿ ಆನಂದ್ಗೆ ಹೇಳಿಬಿಟ್ಟು ಮತ್ತೊಂದು ಸರಿ ಅದನ್ನು ನೀಟಾಗಿ ಕಟ್ಟಿಸ್ತಾ ಇದ್ದೀನಿ. ಲಕ್ಷ್ಮಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಅದು ಎಲೆಯಿಂದ ಮುಚ್ಕೊಬಿಟ್ಟಿತ್ತು, ಕಾಣಿಸ್ತಾನೆ ಇರಲಿಲ್ಲ. ಸೊ ಫೈನಲಾಗಿ ಎಲ್ಲನೂ ರೆಡಿ ಮಾಡಿಕೊಂಡು ಇವಾಗ ನಾನು ಲಕ್ಷ್ಮಿಗೆ ಪೂಜೆನ ಮಾಡ್ತಾ ಇದ್ದೀನಿ. ನೀವೆಲ್ಲ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಅಲಂಕಾರ ಮಾಡಿದ್ದೀನಿ ಅಂತ ಹೇಳಿ. ನಿಜವಾಗ್ಲೂ ಖುಷಿ ಆಗ್ತಾಯಿತ್ತು ನನಗೇನೆ ಅಲಂಕಾರ ಮಾಡಿರೋದನ್ನ ನೋಡಿ. ನಾವು ಎಷ್ಟೇ ನೀಟಾಗಿ ಮಾಡಿದ್ರೂ ಎಷ್ಟೇ ಪರ್ಫೆಕ್ಟಾಗಿ ಮಾಡಬೇಕು ಅಂತ ಮಾಡಿದ್ರೂ ಕೂಡ ಏನಾದರೂ ಒಂದು ಮಿಸ್ಟೇಕ್ಸ್ ಕಾಣ್ತಾನೆ ಇರುತ್ತೆ. ನನಗೂ ಕೂಡ ಅದೇ ರೀತಿ ಅನ್ನಿಸ್ತು. ಲಕ್ಷ್ಮಿ ಯಾಕೋ ಸ್ವಲ್ಪ ಮುಂದೆ ಕೂರಿಸ್ಬಿಟ್ಟಿದ್ದೀನಿ ಅಂತ ಹೇಳಿ ನೋಡ್ತಾ ಇದ್ದೆ, ಚೆಕ್ ಮಾಡ್ತಾ ಇದ್ದೆ. ಇಲ್ಲ, ಕರೆಕ್ಟಾಗೆ ಕೂರಿಸಿದ್ದೆ. ಅದಾಗಿದ್ಮೇಲೆ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು. ಪೂಜೆ ಎಲ್ಲ ಆದಮೇಲೆ ಇವಾಗ ನಾನು ಅರಿಶಿನದ ದಾರ ರೆಡಿ ಮಾಡಿದ್ನಲ್ಲ ಹೂವಿನಿಂದ, ಅದನ್ನು ಕಟ್ಟೋಣ ಅಂತ ಹೇಳಿ ಆನಂದಿಗೆ ನಾನು ಕಟ್ಟಿದೆ, ನನಗೆ ಅವರು ಕಟ್ಟಿದರು. ನಮ್ಮ ಹೆಣ್ಣುಮಕ್ಳಿಗೆ ಹೆಂಗಪ್ಪ ಅಂತಂದರೆ ಈ ಥರ ನಾವೇ
ನಮ್ಮ ಕೈಯಾರೆ ಅಲಂಕಾರ ಎಲ್ಲ ಮಾಡಿ ಈ ಥರ ಎಲ್ಲ ನಿದ್ದೆಗೆ ಇಟ್ಕೊಂಡು ಪೂಜೆ ಎಲ್ಲ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತಲೇ ಹೇಳ್ಬೋದು. ಫಸ್ಟ್ ಟೈಮು ನಾನು ಈ ಥರ ನಿದ್ದೆಗಿಟ್ಟು ಅಲಂಕಾರ ಮಾಡಿ ಪೂಜೆನ ಮಾಡ್ತಾ ಇರೋದು. ನಿಜವಾಗ್ಲೂ ನನಗೆ ಆವತ್ತಿನ ದಿನನ ಹೇಳ್ಕೊಳ್ಳೋದಕ್ಕಾಗಲಿಲ್ಲ, ಅಷ್ಟು ಖುಷಿ ಆಯಿತು ನನಗೆ. ನನ್ನ ಕೈಯಾರೆ ನಾನು ಈ ಥರದ್ದು ಒಂದು ಪೂಜೆ ಮಾಡೋದಕ್ಕೆ ತುಂಬ ದಿನದಿಂದ ಆಸೆ ಇತ್ತು. ನಾನು ಯಾವುದೋ ವ್ಲಾಗಲ್ಲಿ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಪ್ರತಿ ವರ್ಷವೂ ಕೂಡ ನಾನು ಆನಂದ್ ಹತ್ರ ಕೇಳ್ತಾ ಇದ್ದೆ ವರಮಹಾಲಕ್ಷ್ಮಿ ಹಬ್ಬ ಮಾಡಲಾ ಅಂತ. ಅವರು 4 ವರ್ಷದಿಂದನೂ ಕೂಡ ಬೇಡ ಬೇಡ ಅಂತಲೇ ಹೇಳ್ತಾಯಿದ್ರು. ಬಟ್ ಈ ವರ್ಷ ನಾನು ಕೇಳಿದ ತಕ್ಷಣವೇ ಸರಿ ಆಯಿತು ಮಾಡು ಅಂತ ಹೇಳಿದರು. ಕಾಲ ಕೂಡಿ ಬಂತು ಅಂತಂದರೆ ಎಲ್ಲನೂ ಕೂಡ ತಂತಾನೇ ಆಗುತ್ತೆ. ಜೊತೆಗೆ ನಾವೇನು ಅಂದ್ಕೊಂಡಿರ್ತೀವೋ ಅದು ಕೂಡ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ನನಗೂ ಚೆನ್ನಾಗಿ ಕಾಣಿಸ್ತಾ ಇದೆ ಅನ್ನಿಸ್ತಾ ಇತ್ತು. ಅಷ್ಟೊಂದು ಓವರಾಗಿ ಇಲ್ಲ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅಂತೇನು ಅನ್ನಿಸ್ತಾ ಇರಲಿಲ್ಲ. ಪರ್ಫೆಕ್ಟಾಗಿ ಮಾಡಿದ್ದೆ ಅಂತಲೇ ಅನ್ನಿಸ್ತಾ ಇತ್ತು. ನನಗೂ ಕೂಡ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ನಾನು ಮತ್ತು ಆನಂದ್ ಇಬ್ಬರು ಸೇರಿಕೊಂಡು ಈ ಥರ ಪೂಜೆ ಮಾಡಿದಾಗ ನನಗಂತೂ ಇನ್ನೂ ಖುಷಿಯಾಗುತ್ತೆ. ಯೂಶ್ವಲಿ ಅವರು ಮನೆಯಲ್ಲಿ ಪೂಜೆ ಮಾಡೋದೇ ಕಡಿಮೆ. ಅಂಥದ್ರಲ್ಲೂ ನಾನೇನಾದ್ರೂ ಹೇಳಿದಾಗ ಇಲ್ಲ ಯಾವುದಾದ್ರೂ ಹಬ್ಬಗಳಲ್ಲಿ ಈ ಥರ ಇಬ್ಬರು ಸೇರಿಕೊಂಡು ಪೂಜೆ ಮಾಡಿದಾಗ ಖುಷಿಯಾಗುತ್ತೆ ನನಗೆ. ಹಾಗೆ ಕೆಲವೊಬ್ಬರೆಲ್ಲ ನನಗೆ ಕಮೆಂಟ್ ಮಾಡಿದ್ರಿ, ಅಕ್ಕ ನಿಮ್ಮ ವಿಡಿಯೋಸ್ ನಮಗೆ ತುಂಬಾ ಇಷ್ಟ ಆಗುತ್ತೆ, ತುಂಬ ನ್ಯಾಚುರಲಾಗಿ ವಿಡಿಯೋಸ್ನ ಮಾಡ್ತೀರಾ, ಜೊತೆಗೆ ನ್ಯಾಚುರಲಾಗಿ ಮಾತಾಡ್ತೀರಾ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಇದೇ ಥರನೇ ಇರಲಿ. ನನ್ನ ಫ್ಯಾಮಿಲಿನ ಯಾವಾಗಲೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಈ ಒಂದು ಸ್ಟ್ಯಾಂಡ್ದು ಲಿಂಕ್ನೂ ಕೂಡ ಕೇಳಿದ್ರಿ, ನಾನು ಡಿಸ್ಕ್ರಿಪ್ಷನಲ್ಲಿ ಲಾಸ್ಟ್ ವ್ಲಾಗಲ್ಲಿ ಹಾಕಿದೆ. ನಿಮಗೇನಾದರೂ ಆ ವ್ಲಾಗಲ್ಲಿ ಸಿಕ್ಕಿಲ್ಲ ಅಂತಂದರೆ ಈ ಒಂದು ವ್ಲಾಗಲ್ಲೂ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡ್ಬೋದು ನೀವು. ಅರಿಶಿಣದ ದಾರ ಎಲ್ಲ ಕಟ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ಸಾಂಬ್ರಾಣಿದು ಹೊಗೆ ಹಾಕೋದಕ್ಕೆ ಅಂತ ಹೇಳಿ ಆವಾಗಲೇ ಧೂಪನ ಹಾಕಿ ಇಟ್ಟಿದ್ದೆ. ಆನಂದ್ ಅದಕ್ಕೆ ಜಾಸ್ತಿ ಹಾಕಬೇಡ ಅಂತ ರೇಗಾಡ್ತಾ ಇದ್ದರು. ಸೊ ಫೈನಲಾಗಿ ಧೂಪದ ಆರತಿ ಬೆಳಗೋಣ ಅಂತ ಹೇಳಿಬಿಟ್ಟು ಆರತಿ ಬೆಳಗ್ತಾ ಇದ್ದೀನಿ. ನಿಜವಾಗ್ಲೂ ನಾನು ಈ ಒಂದು ಹಬ್ಬಕ್ಕೆ ಅಂತ ಹೇಳಿನೇ ನಾನು ಇದನ್ನು ಧೂಪದ ಬಟ್ಲನ್ನ ತೊಗೊಂಡು ಬಂದಿದ್ದು. ಯೂಶ್ವಲಿ ನಮ್ಮ ಕಡೆ ಎಲ್ಲ ಹೆಂಗಪ್ಪ ಅಂತಂದರೆ ಈ ಧೂಪದ ಆರತಿ ಬೆಳಗಿದ್ರೇ ಹಬ್ಬ ಕಂಪ್ಲೀಟ್ ಆಗೋದು, ಸಮಾಪ್ತಿ ಆಗೋದು ಅಂತ ಹೇಳ್ತಾರೆ. ನನಗೆ ಆ ಕಾರಣದಿಂದನೇ ನಾನು ಈ ಒಂದು ಧೂಪದ ಬಟ್ಲನ್ನ ತೊಗೊಂಡು ಬಂದು ಧೂಪಕ್ಕೂ ಎಲ್ಲ ರೆಡಿ ಮಾಡಿಕೊಂಡು ಧೂಪದ ಆರತಿನ ಬೆಳಗಿದ್ದು. ಸೊ ಫೈನಲಾಗಿ ಪೂಜೆ ಎಲ್ಲ ಮುಗಿದ್ಮೇಲೆ ಈ ಥರ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ಶಾರ್ಟ್ಸ್ ವಿಡಿಯೋಗೆ ಹಾಕೋಕ್ಕೆ ಅಂತ ಹೇಳಿ. ತುಂಬ ಚೆನ್ನಾಗಿ ಕಮೆಂಟ್ ಮಾಡಿದಿರಿ, ಚೆನ್ನಾಗಿ ಕಾಣಿಸ್ತಾ ಇದೆ ಲಕ್ಷ್ಮಿ, ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀರಾ ಅಂತ ಹೇಳಿ. ನನಗೂ ಅಷ್ಟೇ ನಿಮ್ಮ ಕಮೆಂಟ್ಸ್ಗಳನ್ನೆಲ್ಲ ಓದಿ ತುಂಬಾ ಖುಷಿ ಆಯಿತು. ನಾನು ಮಾಡಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಖುಷಿ ಆಗ್ತಾಯಿತ್ತು ನನಗೆ. ಇನ್ನು ಹಾಗೆ ಎಲ್ಲ ರೆಡಿ ಆದಮೇಲೆ ಪೂಜೆ ಎಲ್ಲ ಮಾಡಿದಾದಮೇಲೆ ಹಾಗೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ನನ್ನ ಮುಖದಲ್ಲಿ ಎಷ್ಟು ಟಯರ್ಡ್ನೆಸ್ ಕಾಣಿಸ್ತಾ ಇದೆ ಅಂತ ಹೇಳಿ. ಬಟ್ ನಂಗೆ ನಿದ್ದೆ ಏನೂ ಬರ್ತಾ ಇರಲಿಲ್ಲ. ಆವಾಗಲೇ ಹೇಳಿದ್ನಲ್ಲ, ಸ್ವಲ್ಪ ಕಾಲು ನೋವು ಬರ್ತಾಯಿತ್ತು ಅಷ್ಟೇ. ಹಾಗೆ ನಾನು ಮತ್ತೆ ವ್ಲಾಗ್ನ ಈವ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲ ಪೂಜೆ ಎಲ್ಲ ಆದಮೇಲೆ ತಿಂಡಿ ಎಲ್ಲನೂ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲಗೋದಕ್ಕೇನೂ ಹೋಗಲಿಲ್ಲ ನಾನು. ಎಲ್ಲರೂ ಹೇಳ್ತಾರೆ ಪೂಜೆ ಮಾಡಿದ್ದಾದಮೇಲೆ ಮಲಗಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ನಾನು ಮಲಗೋದಕ್ಕೇನು ಹೋಗಲಿಲ್ಲ. ಇನ್ನು ಅಡುಗೆಗೂ ಕೂಡ ರೆಡಿ ಮಾಡ್ಕೊಬಿಡೋಣ, ಸಂಜೆಗೆ ಆಗಲ್ಲ ಅಂತ ಹೇಳಿ ಸೀರೆ ಎಲ್ಲ ಉಟ್ಕೊಂಡು ರೆಡಿ ಆಗಬೇಕಲ್ಲ. ಮತ್ತು ಬೇರೆಯವರೆಲ್ಲರೂ ಕೂಡ ಅರಿಶಿನ ಕುಂಕುಮಕ್ಕೆ ಕರೆಯೋದು, ಮತ್ತು ನಾವು ಅರಿಶಿನ ಕುಂಕುಮ ತೊಗೊಳೋದಕ್ಕೆ ಹೋಗೋದು, ಈ ಥರ ಎಲ್ಲ ಟೈಮ್ ಇರುತ್ತೆ ಅಂತ ಅನ್ನೋ ಕಾರಣಕ್ಕೆ ನಾನು ಮಧ್ಯಾಹ್ನನೇ ಅಡುಗೆ ಕೆಲಸ ಎಲ್ಲನೂ ಕೂಡ ಮಾಡ್ಕೊಬಿಟ್ಟಿದ್ದೆ. ಅದರದ್ದು ನಾನು ಕ್ಲಿಪ್ಪಿಂಗ್ ಏನೂ ತೊಗೊಳೋದಕ್ಕೆ ಹೋಗಲಿಲ್ಲ. ಯೂಶ್ವಲಿ ನಾನು ಕೆಲವೊಂದು ಎಲ್ಲ ಹಬ್ಬಗಳೆಲ್ಲ ಅಂದರೆ ಗೌರಿ ಹಬ್ಬದಲ್ಲಿ ಕೂಡ ಈ ಥರದ್ದು ಒಬ್ಬಟ್ಟು ಅಡುಗೆ ಎಲ್ಲ ಮಾಡ್ತೀನಿ. ಸೊ ಹಂಗಾಗಿ ಮತ್ತೆ ತೋರಿಸೋದನ್ನೇ ಏನು ತೋರಿಸೋದು ಅಂತ ಹೇಳಿ ನಾನು ಅದರದ್ದು ಕ್ಲಿಪ್ಪಿಂಗ್ ಏನೂ ತೊಗೊಳೋದಕ್ಕೆ ಹೋಗಲಿಲ್ಲ. ಮಧ್ಯಾಹ್ನದ ಅಡುಗೆ ಕೆಲಸ ಎಲ್ಲನೂ ಮುಗಿಸಿ ಊಟ ಎಲ್ಲನೂ ಮುಗಿಸ್ಕೊಂಡು ಅದಾಗಿದ್ಮೇಲೆ ಸಂಜೆ ನಾನು ಸೀರೆ ಉಟ್ಕೊಂಡು ರೆಡಿಯಾಗಿ ಪೂಜೆ ಮಾಡೋದಕ್ಕೆ ಅಂತ ಮತ್ತೆ ಇನ್ನೊಂದು ಸರಿ ದೀಪಗಳಲ್ಲಿ ಎಣ್ಣೆ ಇದೆಯಾ ಅಂತ ನೋಡಿಕೊಂಡು ಎಣ್ಣೆ ಬಿಟ್ಕೊತಾ ಇದ್ದೀನಿ. ಹಾಗೆ ನಾನು ಮಧ್ಯಾಹ್ನನೇ ಒಬ್ಬಟ್ಟೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಸರಿ ಒಬ್ಬಟ್ಟು ಹೆಂಗಿರೋ ರೆಡಿ ಆಗಿದೆಯಲ್ಲ ಅಂತ ಹೇಳಿ ಸಂಜೆ ಪೂಜೆ ಮಾಡ್ತಿದ್ನಲ್ಲ ಆ ಟೈಮಿಗೆ ನೈವೇದ್ಯಕ್ಕೆ ಅಂತ ಹೇಳಿ ನಾನು ಒಬ್ಬಟ್ಟನ್ನ ಇಟ್ಟಿದ್ದೆ.
ಇನ್ನು ಎಲ್ಲರೂ ಕೂಡ ರೆಡಿ ಮಾಡಿದ್ದೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ. ಬೆಳಿಗ್ಗೆ ಯಾರು ಕೂಡ ಪೂಜೆನ ಮಾಡಿರಲಿಲ್ವಲ್ಲ, ನಾನು ಮತ್ತು ಆನಂದ್ ಇಬ್ಬರೇ ಪೂಜೆ ಮಾಡಿದ್ದೆಲ್ಲ. ಹಾಗಾಗಿ ಯಕ್ಷಿತ್ನೂ ಕೂಡ ರೆಡಿ ಮಾಡಿಸಿದ್ದೆ. ಅವನಿಗೆ ಸ್ವಲ್ಪ ಹುಷಾರಿರಲಿಲ್ವಲ್ಲ, ಹಾಗಾಗಿ ಬೆಳಗ್ಗೆ ಎಬ್ಸೋದಕ್ಕೆ ಹೋಗಿರಲಿಲ್ಲ. ಇವಾಗ ಅವನ ಕೈಯಲ್ಲೂ ಪೂಜೆ ಮಾಡಿಸೋಣ ಅಂತ ಹೇಳಿ ಅವನಿಗೆ ಅಂತಲೇ ಹೊಸ ಬಟ್ಟೆ ಎಲ್ಲನೂ ತೊಗೊಂಡು ಬಂದಿದ್ದೆ. ಅದನ್ನೆಲ್ಲನೂ ಹಾಕಿ ಆನಂದ್ ರೆಡಿ ಮಾಡಿದ್ದಾರೆ. ಮುಂದೆ ತೋರಿಸ್ತೀನಿ ನಾನು ನಿಮಗೆ ಅವನನ್ನು ಯಾವ ಥರ ರೆಡಿ ಮಾಡಿದ್ದೀನಿ ಅಂತ ಹೇಳಿ. ನಾನು ಲಾಸ್ಟ್ ಟೈಮು ಸೀರೆ ತೋರಿಸಿದ್ನಲ್ಲ, ಅದರಲ್ಲಿ ಒಂದು ಲಕ್ಷ್ಮಿ ಗುಡ್ಸೋದಕ್ಕೆ, ಇನ್ನೊಂದು ನಾನು ಸ್ಟಿಚ್ ಮಾಡಿಸೋಕೆ ಕೊಟ್ಟಿದ್ನಲ್ಲ, ಅದೇ ಸೀರೆನ ಉಟ್ಕೊಂಡಿದ್ದೆ ಸ್ಟಿಚ್ ಮಾಡಿಸ್ಕೊಂಡು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ನನಗೆ ಅದು ಸ್ವಲ್ಪ ಹಾಕ್ಸಿದ್ನಲ್ಲ, ಹಾಗಾಗಿ ಅದೇನೋ ಗೊತ್ತಿಲ್ಲ, ನೆರಿಗೆ ನೀಟಾಗಿ ಬರಲಿಲ್ಲ. ಹಾಗಾಗಿ ಇರಲಿ ಅಂತ ಹೇಳಿ ಬೇಗ ರೆಡಿ ಆಗಬೇಕಲ್ಲ, ಹಾಗಾಗಿ ಸಿಂಗಲ್ ಪಿನ್ನೇ ಮಾಡ್ಕೊಂಡಿದ್ದೆ ನಾನು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಸಿಂಪಲ್ಲಾಗಿ ಬ್ಲೌಸ್ ಡಿಸೈನ್ ಕೂಡ ಮಾಡಿಸಿದ್ದೆ. ಇನ್ನು ನಾನು ಪೂಜೆ ಎಲ್ಲ ಮುಗಿಸಿದ್ದಾದಮೇಲೆ ಆನಂದ್ಗೆ ಹೇಳ್ತಾ ಇದ್ದೆ ಪೂಜೆ ಮಾಡಿ ಅಂತ. ಹಾಗೆ ಆನಂದ್ಗೆ ಹೇಳ್ತಾ ಇದ್ದೆ ಯಕ್ಷಿತ್ ಕೈಯಲ್ಲೂ ಪೂಜೆನ ಮಾಡಿಸಿ ಅಂತ ಹೇಳಿ. ಅವನಿಗಂತೂ ಈ ಥರದ ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಲರು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಳಗ್ಗೆಲಿ ರೆಡಿ ಮಾಡಿರಲಿಲ್ವಲ್ಲ, ಹಾಗಾಗಿ ಸಂಜೆಲಿ ಸ್ನಾನ ಮಾಡಿಸಿ ರೆಡಿ ಮಾಡಿದ್ವಿ. ಚೆನ್ನಾಗಿ ಕಾಣಿಸ್ತಾ ಇದ್ದ. ಆ ಡ್ರೆಸ್ಸು ಅಷ್ಟೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವನಿಗೆ. ಇನ್ನು ಅತ್ತೆ ಹಾಗೆ ಅವ್ವನು ಕೂಡ ಬೆಳಗ್ಗೆ ಪೂಜೆ ಮಾಡಿರಲಿಲ್ಲಲ್ವ, ಹಾಗಾಗಿ ಅವರಿಗೂ ಕೂಡ ಪೂಜೆ ಮಾಡೋದಕ್ಕೆ ಹೇಳ್ತಾ ಇದ್ದೆ. ನನಗೆ ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನೂ ತೊಗೊಳೋದಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟನ್ನು ತೊಗೊಂಡಿದ್ದೀನಿ. ಇನ್ನು ನಾನು ಲಾಸ್ಟು ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಮಾಡಿದ್ನಲ್ಲ, ಹಿತ್ತಾಳೆದು ಬಟ್ಲನ್ನ ಹೂವು ಹಾಕಿಡೋದಕ್ಕೆ ಅಂತ ಹೇಳಿ, ಅದನ್ನು ಅಷ್ಟೇ ನೀಟಾಗಿ ರೆಡಿ ಮಾಡಿದ್ದೆ. ಅದು ನೋಡಿದ್ರೆ ವ್ಲಾಗಲ್ಲಿ ಕ್ಯಾಪ್ಚರ್ ಆಗೇ ಇಲ್ಲ, ವಿಡಿಯೋದಲ್ಲಿ. ನನಗಂತೂ ತುಂಬಾ ಬೇಜಾರಾಯಿತು ಅದಂತೂ. ಇನ್ನು ನಾನು ಆನಂದೆಲ್ಲ ಪೂಜೆ ಮಾಡಿದ್ದಾದಮೇಲೆ ನಮ್ಮ ಅತ್ತೆ ಪೂಜೆನ ಮಾಡ್ತಿದ್ದಾರೆ. ಅವರಿಗೂ ಹೇಳಿದೆ ಪೂಜೆ ಮಾಡೋದಕ್ಕೆ ಅಂತ ಹೇಳಿ. ಅವರೆಲ್ಲ ಆದಮೇಲೆ ಅವ್ವನು ಕೂಡ ಪೂಜೆನ ಮಾಡಿದ್ರು. ಎಣ್ಣೆ ಬಿಡಬೇಕು, ಇಲ್ಲ ಅದರಲ್ಲೂ ಆಗುತ್ತೆ. ಕೆಂಡ ಇದ್ರೆ ಇಲ್ಲ, ಬೆಳಗ್ಗೆ ಹಂಗೆ ಆಗಿದ್ದು ಕೆಂಡ ಇತ್ತು. ಎಲ್ಲ ಗ್ಯಾಸ್ ಮಾಡಕ್ಕೋಸ್ಕರ ಇದ್ರು ಸಿಗಕ್ಕಿಲ್ಲ ಈಗ. ಯಾಕೋ ನೀರೆಲ್ಲ ಆಮೇಲೆ ನೀರೆಲ್ಲ ಈಗ ಹಾಕ್ಬಿಟ್ಟು ಹೊಂದ್ಕೊಂಡ ನೀನೇ ಮಾಡಪ್ಪ. ನಮ್ಮತ್ತೆ ಹೇಳ್ತಾಯಿದ್ರು, ಅವಾಗೆಲ್ಲ ಯೂಶಲಿ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ವಿ. ಇಲ್ಲ ಅಂತಂದರೆ ನೀರೊಲೆಗೆ ಬೆಂಕಿ ಹಾಕ್ತೀವಲ್ಲ, ಆ ಕೆಂಡದಿಂದನೇ ಧೂಪನ ಬೆಳಗ್ತಾ ಇದ್ದಿದ್ದು. ಇವಾಗಂತೂ ತುಂಬಾ ಕಷ್ಟ. ಹಾಗಾಗಿ ನಾನು ಇಜ್ಲನ್ನು ತರಿಸ್ಕೊಂಡಿದ್ದು. ಅದರಲ್ಲಾದರೆ ಆರಾಮಾಗಿ ಕರ್ಪೂರನ ಹಚ್ಬಿಟ್ಟು ಸ್ವಲ್ಪ ಅದು ಕೆಂಡದ ಥರ ಆದರೆ ಅದ್ರ ಮೇಲೆ ಧೂಪನ ಹಾಕೋಬೋದು ಅಂತ ಹೇಳಿ ನಾನು ಇಜ್ಲನ್ನ ತರಿಸಿದ್ದೆ. ಇನ್ನು ಎಲ್ಲರೂ ಕೂಡ ಪೂಜೆ ಮಾಡಿದ್ದಾದಮೇಲೆ ಆನಂದ್ ಯಕ್ಷಿತ್ ಕೈಯಲ್ಲಿ ಪೂಜೆನ ಮಾಡಿಸಿದ್ರು. ಆಮೇಲೆ ಅವರು ಕೂಡ ಪೂಜೆನ ಮಾಡ್ತಾ ಇದ್ದಾರೆ. ಹಾಗೆ ನಾನು ಎಲ್ರದ್ದು ಕೂಡ ಪೂಜೆ ಮಾಡಿದ್ದಾದಮೇಲೆ ಬೆಳಗ್ಗೆನೂ ಕೂಡ ನಾನು ತುಪ್ಪದಲ್ಲಿ ಆರತಿನ ಮಾಡಿದ್ದೆ. ಸರಿ ಅಂತ ಹೇಳಿ ಇವಾಗಲೂ ಕೂಡ ತುಪ್ಪದ ಬತ್ತಿ ಎಲ್ಲ ತೊಗೊಂಡು ಬಂದಿದ್ದೆ. ಅದರಲ್ಲೇ ಆರತಿ ಮಾಡೋಣ ಅಂತ ಹೇಳಿ ಲಕ್ಷ್ಮಿಗೆ ಇವಾಗ ತುಪ್ಪದಲ್ಲಿ ಆರತಿನ ಮಾಡ್ತಾಯಿದ್ದೀನಿ. ಎಲ್ರದ್ದು ಕೂಡ ಪೂಜೆ ಆಗಿದ್ದಾದಮೇಲೆ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಕೂಡ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನಿಂತಿದ್ವಿ. ಇನ್ನು ನಾವು ಒಬ್ಬಟ್ಟೆಲ್ಲ ತಟ್ಟಿದ್ನಲ್ಲ, ಅದನ್ನು ಈ ರೂಮಲ್ಲಿ ಹಾಕ್ಕೊಂಡಿದ್ವಿ. ಸೊ ಈ ಥರ ಒಬ್ಬಟ್ಟನ್ನ ತಟ್ಟಿ ಹಾಕಿದ್ವಿ. ಮಧ್ಯಾಹ್ನನೇ ರೆಡಿ ಮಾಡ್ಕೊಂಡಿದ್ದೆ. ಅದಾಗಿದ್ಮೇಲೆ ನಾನು ಅರಿಶಿನ ಕುಂಕುಮ ತೊಗೊಂಡು ಬಂದೆ. ಕೆಲವೊಬ್ಬರು ಮನೆಗೆ ಹೋಗ್ಬಿಟ್ಟು ನಾನು ಕೂಡ ಅರಿಶಿನ ಕುಂಕುಮಕ್ಕೆ ಕರೆದಿದ್ದೆ. ಬಂದಿದ್ದರು. ಇವರೆಲ್ಲ ಬಂದು ನಮ್ಮ ಪಕ್ಕದ ಮನೆಯವರು. ತುಂಬಾ ಖುಷಿ ಆಯಿತು ನನಗೆ. ನಾನು ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬಂದಿದ್ದಾಗಿರ್ಬೋದು, ಇಲ್ಲ ಅಂತಂದರೆ ಅವರು ನಮ್ಮ ಮನೆಗೆ ಬಂದು ಅರಿಶಿನ ಕುಂಕುಮ ತೊಗೊಂಡಿದ್ದಾಗಿರ್ಬೋದು. ಇನ್ನು ಯೂಶಲಿ ಅರಿಶಿನ ಕುಂಕುಮಕ್ಕೆ ಸೂರ್ಯ ಮುಳುಗಿದ ಮೇಲೆ ಅರಿಶಿನ ಕುಂಕುಮಕ್ಕೆ ಕರಿಬೇಕಂತೆ. ನನಗೆ
ಗೊತ್ತಿರಲಿಲ್ಲ. ನಾನು ಹೇಳ್ತಾ ಇದ್ದೆ ಅವರಿಗೆ, ಅಯ್ಯೋ ಸಂಜೆ ಆಗೋಯ್ತು ಇನ್ನೂ ಯಾರೂ ಕರೆದೇ ಇಲ್ಲ, ನಾನೇ ಕರಿತಿರೋದೇನೋ ಅಂತ ಹೇಳಿ ನಾನು ಫಸ್ಟು ಒಬ್ರಿಗೆ ಕಾಲ್ ಮಾಡಿ ಹೇಳಿದೆ. ಅದಾಗಿದ್ಮೇಲೆ ಎಲ್ಲರೂ ಕೂಡ ಒಬ್ಬೊಬ್ಬರಾಗಿ ಬಂದು ಕರಿತಾಯಿದ್ರು. ನಾನು ಕೂಡ ಹೋಗಿ ತೊಗೊಂಡು ಬಂದೆ. ಆವಾಗ ಹೇಳ್ತಾಯಿದ್ರು ಅವರು, ಇಲ್ಲ ಅರಿಶಿನ ಕುಂಕುಮ ತೊಗೊಳೋದಕ್ಕೆ ಯಾವಾಗಲೂ ಅಷ್ಟೇ ಸೂರ್ಯ ಮುಳುಗಿದ್ಮೇಲೆ ಅರಿಶಿನ ಕುಂಕುಮ ತೊಗೋಬೇಕು ಅಂತ ಹೇಳ್ತಾಯಿದ್ರು. ಸೊ ನಾವು ಕೆಲವೊಂದು ವಿಷಯಗಳನ್ನ ಕೆಲವೊಬ್ಬರಿಂದ ಕಲಿತು ತಿಳ್ಕೊಳ್ಳೋ ಅಂಥದ್ದು ಇರುತ್ತೆ, ಅದರಲ್ಲೇನೂ ತಪ್ಪಿಲ್ಲ ಅಂತ ಅನ್ನಿಸ್ತು. ಹಾಗೆ ನಾನು ಅರಿಶಿನ ಕುಂಕುಮಕ್ಕೆ ಅಂತ ಹೇಳಿ ಎಲೆ, ಅಡಿಕೆ, ಬಾಳೆಹಣ್ಣು, ಅರಿಶಿನ ಕುಂಕುಮ, ಬಳೆ ಜೊತೆಗೆ ಬ್ಲೌಸ್ ಪೀಸ್ ತೊಗೊಂಡು ಬಂದಿದ್ನಲ್ಲ ಚಿಕ್ಕಪೇಟೆಯಿಂದ, ಇದಿಷ್ಟನ್ನು ನಾನು ಅರಿಶಿನ ಕುಂಕುಮಕ್ಕೆ ಅಂತ ಹೇಳಿ ಕೊಟ್ಟೆ. ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದಾದಮೇಲೆ ಹೇಳ್ತಾಯಿದ್ರು ಚೆನ್ನಾಗಿ ಕೂರಿಸಿದ್ದೀರಾ ಅಂತ ಹೇಳಿ. ಜೊತೆಗೆ ಹಾಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೂಡ ಕುಂತಿದ್ವಿ. ಇಲ್ಲಿ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಒಂದು 2-3 ಜನದ ಮನೆಯಲ್ಲಿ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೂರಿಸಿದ್ರು. ನಾನು ನಮ್ಮ ಮನೆಯಲ್ಲಿ ಅರಿಶಿನ ಕುಂಕುಮ ತೊಗೊಂಡು ಬಂದಮೇಲೆ ಇಲ್ಲಿ ಇನ್ನೊಬ್ಬರು ಪಕ್ಕದ ಮನೆಯವರು ಇದ್ದಾರೆ, ಅಲ್ಲಿಗೆ ಅಂತ ಬಂದು ಅಲ್ಲಿ ಅರಿಶಿನ ಕುಂಕುಮ ತೊಗೊಂಡು, ಅದಾಗಿದ್ಮೇಲೆ ಇನ್ನೊಬ್ಬರು ಮನೆಗೆ ಹೋಗಿ ಅಲ್ಲೂ ಕೂಡ ಅರಿಶಿನ ಕುಂಕುಮ ತೊಗೊಂಡು ಬಂದೆ. ಅವರೆಲ್ಲ ಹೇಗೆ ಕೂರಿಸಿದ್ದಾರೆ ಅದನ್ನು ಒಂದೊಂದು ಕ್ಲಿಪ್ಪಿಂಗ್ ಕೂಡ ತೊಗೊಂಡು ಬಂದು ನಾನಿಲ್ಲಿ ಅಡುಗೆಗೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ನಾನೊಬ್ಬರು ಮನೆಗೆ ಅರಿಶಿನ ಕುಂಕುಮಕ್ಕೆ ಹೋಗಿದ್ದೆ. ಕೊನೆಯದಾಗಿ ಅಲ್ಲಿಂದ ಬರೋ ಅಷ್ಟರಲ್ಲಿ ಮಳೆನೇ ಸ್ಟಾರ್ಟ್ ಆಗೋಯಿತು. ನಾನು ಮನೆಗೆ ಬರೋ ಅಷ್ಟರಲ್ಲಿ ನನ್ನ ಮೈದನೂ ಕೂಡ ಊಟಕ್ಕೆ ಬಂದಿದ್ದರು. ಅವರಿಗೆ ಟೈಮ್ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಬೇಗ ಅಡುಗೆ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲರೂ ಮನೆಗೂ ಕೂಡ ಹೋಗಿ ಬಂದಿದ್ದೆ. ಒಬ್ಬರು ಮನೆಗಷ್ಟೇ ಹೋಗಬೇಕಾಗಿತ್ತು, ಮಳೆ ಸ್ಟಾರ್ಟ್ ಆಗಿಬಿಡ್ತಲ್ಲ, ಹಂಗಾಗಿ ಸುಮ್ಮನೆ ಇದ್ದೆ. ಆಮೇಲೆ ಅವರು ಕಾಲ್ ಮಾಡಿ ಹೇಳಿದರು, ಈ ಥರ ಬರ್ತಾರೆ ಬಾ ಪಕ್ಕದ ಮನೆಯವರು ಅಂತ ಹೇಳಿದರೆ. ಆಮೇಲೆ ನಾನು ಅವರು ಹೋಗಬೇಕಾದ್ರೆ ಕರೀತಾರೆ ಅಂತ ಅಂದ್ಕೊಂಡೆ, ಬಟ್ ಅವರು ಕರೀಲಿಲ್ಲ. ನಾನು ಕೂಡ ನನ್ನ ಮೈದನಿಗೆ ಊಟಕ್ಕೆ ರೆಡಿ ಮಾಡಬೇಕಾಗಿತ್ತು. ಜೊತೆಗೆ ನಮ್ಮ ಓನರ್ ಮನೆಗೂ ಕೂಡ ನಾನು ಊಟಕ್ಕೆ ಹೇಳಿದ್ದೆ, ಅವರಿಗೂ ಕೂಡ ಊಟ ಎಲ್ಲ ಬಡಿಸೋದಿತ್ತಲ್ಲ, ಹಾಗಾಗಿ ನಾನು ಸುಮ್ಮನೆ ಆಗಿಬಿಟ್ಟೆ. ಬಟ್ ಏನು ಅಂದ್ಕೊಂಡ್ರು ಏನೋ ಗೊತ್ತಿಲ್ಲ. ಹಾಗೆ ನಮ್ಮ ಮನೆಗೂ ಕೂಡ ಬರೋರಿದ್ದರು ಇನ್ನೂ ಕೂಡ. ನಾನು ಹಂಗಾಗಿ ಸೀರೆ ಚೇಂಜ್ ಮಾಡೋದಕ್ಕೆ ಹೋಗಲಿಲ್ಲ. ಆ ಸೀರೆ ಉಟ್ಕೊಂಡಿರಿ ನಾನಿಲ್ಲಿ ಅಡುಗೆಗೆ ತಯಾರಿ ಮಾಡ್ಕೊತಾ ಇದ್ದೀನಿ. ಯೂಶ್ವಲಿ ನನಗೆ ಸೀರೆ ಉಟ್ಕೊಂಡೆಲ್ಲ ಅಡುಗೆ ಮಾಡೋದು ಮತ್ತು ಬೇರೆ ಕೆಲಸಗಳೆಲ್ಲ ಮಾಡೋದು ಅಷ್ಟು ಕಂಫರ್ಟಬಲ್ ಆಗಿರಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಒಂದೊಂದು ದಿನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ತುಂಬ ಮಳೆ ಬರ್ತಾ ಇದ್ದಿದ್ದರಿಂದ ಅವ್ರು ಬಂದಿರಲಿಲ್ಲ. ನಾನು ಅಂದ್ಕೊಂಡೆ ಬರಲ್ವೇನೋ ಅಂದ್ಕೊಂಡೆ, ಬಟ್ ಆಮೇಲೆ ಬಂದರು. ಖುಷಿ ಆಯಿತು ನನಗೆ. ಆ ಟೈಮಲ್ಲಿ ನನಗೆ ಕ್ಲಿಪ್ಪಿಂಗ್ ಕೂಡ ತೊಗೊಳೋದಕ್ಕಾಗಲಿಲ್ಲ. ಎಲ್ರಿಗೂ ಊಟ ಬಡಿಸಿದಾದ್ಮೇಲೆ ನಾವು ಊಟ ಮಾಡ್ತಾಯಿದ್ವಿ. ಆ ಟೈಮಿಗೆ ಅವರು ಬಂದರು. ಹಾಗೆ ನಾನು ಹಬ್ಬಕ್ಕೆ ಅಂತ ಹೇಳಿ ಮಾಮೂಲಿ ಒಬ್ಬಟ್ಟು ಸಾಂಬಾರು, ರೈಸು, ಪಲಾವು ಜೊತೆಗೆ ಕೋಸಂಬರಿ, ಆಲೂಗೆಡ್ಡೆ ಪಲ್ಯ, ಅನ್ನ, ಸಾಂಬಾರು ಇದಿಷ್ಟನ್ನು ಕೂಡ ರೆಡಿ ಮಾಡಿದ್ದೆ. ಮಾಮೂಲಿ ಹಬ್ಬದ ಅಡುಗೆ ಅಂತಂದಮೇಲೆ ಇದೇ ಇರುತ್ತೆ ಯೂಶ್ವಲಿ ಎಲ್ಲರ ಮನೆಯಲ್ಲೂ ಕೂಡ. ಸೊ ಇದಾಗಿತ್ತು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವ್ಲಾಗ್ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮಗೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಹೇಗೆ ಅನ್ನಿಸ್ತು ಅಂತಲೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ಇನ್ನೊಂದು ವ್ಲಾಗ್ನೊಂದಿಗೆ ಆದಷ್ಟು ಬೇಗ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.